ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮದುವೆಗೆ ಹೋಗ್ತಾ ಇದ್ವಿ. ಮದ್ದೂರಲ್ಲೇ ಒಂದು ಫಂಕ್ಷನ್ ಇತ್ತು, ಮದುವೆ ನಮ್ಮೂರವ್ರದ್ದೇ. ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ, ವಾಯ್ಸ್ ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಗಡಿಯಾಗಿ ಕೆಮ್ಮು ಜ್ವರ ಎಲ್ಲ ಆಗಿತ್ತು. ಆದ್ರೂ ಸ್ವಲ್ಪ ಏನೋ ಚೇಂಜಸ್ ಇರಲಿ ಅಂತೇಳಿ ಹೋದೆ. ರೆಡಿ ಆಗಿಬಿಟ್ಟು ನಾನು, ಚೈತ್ರ ಮತ್ತು ನಮ್ಮ ಮನೆಯವರು, ದೊಡ್ಡ ಮಗ ಹೋಗ್ತಾಯಿದ್ದೀವಿ. ಆ್ಯಸ್ ಯೂಶ್ವಲ್ ಪಾಪುನ ಮನೇಲೇ ಬಿಟ್ಟು ಹೋಗ್ತಾಯಿದ್ದೀವಿ. ಯಾಕೆ ಅಂತಂದರೆ ತುಂಬ ಥಂಡಿ, ಆಚೆ ಬರೋದಕ್ಕೂ ಆಗೋಲ್ಲ, ಅಷ್ಟು ಚಳಿ ಅಂದರೆ ಚಳಿ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಇರುತ್ತೆ ಅಂತೇಳಿ ಹೊರಟ್ವಿ. ಇಲ್ಲಿ ಹೋದರೆ ರೈಲ್ವೆ ಗೇಟ್ ಹತ್ರ ಡೋರ್ ಹಾಕ್ಬಿಟ್ಟಿದ್ರು. ನಾವು ಇಲ್ಲಿ ವೆಯ್ಟ್ ಮಾಡ್ತಾನೆ ಇದ್ವಿ, ಬರುತ್ತೆ ಅಂತ. ನಮ್ಮ ಚೈತನ್ಯ ಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡ್ಕೊ ಅಂತ. ಬಟ್ ಟ್ರೈನ್ ಬರುತ್ತೆ ಅಂತ ಅಂದ್ಕೊಂಡ್ವಿ. ಬೋಗಿಗಳೆಲ್ಲ ಇರುತ್ತಲ್ಲ, ಅದು ಟ್ರೈನ್ ಬರಲಿಲ್ಲ, ಬರೀ ಇಂಜಿನ್ ಮಾತ್ರ ಬಂತು. ಮೋಸ್ಟ್ಲಿ ಚೆಕಿಂಗ್ ಬಿಟ್ಟಿದ್ರು ಅನಿಸುತ್ತೆ. ಅದನ್ನೇ ನೋಡ್ಕೊತ ವೆಯ್ಟ್ ಮಾಡ್ತಾನೆ ಇದ್ವಿ ತುಂಬ. ಪಂಚೆ ಹಾಕೊಂಡು ಅವ್ರ ಮುಂದೆ ನಿಂತವ್ರೆ. ಏನು ಬರುತ್ತೆ ಪಾಪು? ಟ್ರೈನ್. ಒಂದು ಟ್ರೈನ್ ಬರುತ್ತೆ ಅಂದಾಗ ಎಷ್ಟು ಚೆನ್ನಾಗೈತೆ ನೋಡಿದ್ರು ಗೊತ್ತಾ. ನಡ್ಕೊಂಡು ಬರ್ತದೆ ಟ್ರೈನು. ಬಂದ ಟ್ರೈನು ಬಂದ ಟ್ರೈನು ಹೆಂಗೆ ಬಂದದು? ಅಲ್ಲಿ ಬರ್ತದೆ ನೋಡಿ ಇವಾಗ. ಕೀ ಅನ್ಕೊ ಬರ್ತದೆ ಈಗ ಆರನ್ ಮಕ್ಕಳು. ಎಕ್ಸ್ಪ್ರೆಸ್ ಎಲ್ಲ ಅನಿಸ್ತೀವಿ. ನೋಡ್ತಾ ಇರ್ಬೋದು ನೀವು, ಟ್ರೈನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ. ನಮ್ಮಂಥ ಮಂಗಗಳು ಇಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬರೀ ಇಂಜಿನ್ ಬಂತು, ಅದನ್ನೇ ನೋಡಿಕೊಂಡು ಅದು ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈಗ ಹೊರಟ್ವಿ, ಬಂದು ಹೋಯ್ತು ಟ್ರೈನು. ಡೋರ್ ಓಪನ್ ಮಾಡಿದ್ರು, ಗೇಟ್ ಓಪನ್ ಮಾಡಿದ್ರು, ಹೋದ್ವಿ. ಈ ವೆದರ್ಗೆ ಎಲ್ಲೂ ಹೋಗೋಕ್ಕೂ ಇಷ್ಟ ಆಗೋಲ್ಲ. ಮನೆ ಒಳಗಡೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬಿಡೋಣ ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ. ಆಲ್ರೆಡಿ ನನಗೆ 3 ಡೇಸ್ ಆಗಿದೆ ಹುಷಾರು ತಪ್ಪಿ. ಅದಕ್ಕೋಸ್ಕರ ವ್ಲಾಗು ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಲೈವು ಕೂಡ ಬರಲಿಲ್ಲ ನಿನ್ನೆ. ಇವತ್ತು ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ ಆದಷ್ಟು. ಇನ್ನೇನು ಚೌಟ್ರಿ ಹತ್ರ ಹೋಗ್ತಾಯಿದ್ದೀವಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದ, ಟ್ರೈನ್ ನೋಡ್ಬೋದು ಅಂತೇಳಿ. ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಈಗ ಬಸ್ಸಲ್ಲಿ ಕಿಟಕಿ ಸೈಡ್ ಕೂತ್ಕೊಂಡ್ರೆ ಟ್ರೈನ್ ಎಲ್ಲಾದರೂ ಹೋದ್ರೆ ಅದು ಹೋಗೋ ತನಕ ಫುಲ್ ಅದನ್ನೇ ನೋಡ್ತಾ ಇರ್ತಿದ್ವಿ. ಅದೇ ಥರ ಫೀಲ್ ಆಗ್ತಿತ್ತು ನನಗೆ. ಮದುವೆ ಮನೆಗೆ ಬಂದ್ವಿ. ಈಗ ಚೌಟ್ರಿ ಹತ್ರಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಗಂಡಿಗೆ ಕಾಶಿ ಹತ್ರಗೆಲ್ಲ ಮುಗಿಸಿ ಕರ್ಕೊಂಬರ್ತಾಯಿದ್ರು ಮಂಟಪಕ್ಕೆ. ಮುಹೂರ್ತ 9:30 ಅನಿಸುತ್ತೆ ಇದ್ದಿದ್ದು. ಇಲ್ಲೆಲ್ಲ ಕರ್ಕೊಂಡು ಬರ್ತಾಯಿದ್ದಾರೆ. ನನಗಂತೂ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ, ನಾನು ಇನ್ನೊಂದು ಸರಿ ಮದುವೆ ಆಗಬೇಕೇನೋ ಅಂತ ಅನ್ನಿಸ್ತಿತ್ತು. ಆ ಥರ ಫೀಲ್ ಆಗ್ತಿತ್ತು. ಎಲ್ಲಾದರೂ ಮದುವೆಗೆ ಹೋದರೆ ಅಕಸ್ಮಾತ್ ಈ ಡೋಲ್ ಸೌಂಡ್ ಎಲ್ಲ ಕೇಳಿದ್ರೆ ನನಗೆ ಅದೇ ಥರ ಫೀಲ್ ಆಗ್ತಾ ಇರುತ್ತೆ. ನಿಮಗೆ ಯಾರಿಗೆಲ್ಲ ಈ ಥರ ಫೀಲ್ ಆಗುತ್ತೆ ಅಂತ ಹೇಳಿ ನನಗೆ. ಓ, ಇವಳು ಬಂದವಳೆ. ಯಾರ ಜೊತೆ ಬಂದು? ಒಬ್ಬ ಈಗ ಅವಳಿಗೆ ಇಲ್ಲೇನೋ ಮಾಡ್ತಾರೆ.
ಇಲ್ಲಿ ನನ್ನ ಮಗನಿಗೆ ಅಕ್ಷತೆ ಹಾಕ್ಬಿಟ್ಟು ಗಂಡಿಗೊಂದು ಹೆಣ್ಣಿಗೊಂದು ಅಂತೇಳಿ ನಮ್ಮ ಆಂಟಿ ಹೇಳಿ ಕಳಿಸಿದ್ರು. ಅಲ್ಲಿಗೆ ಹೋಗಿ ಡೈರೆಕ್ಟ್ ಅವ್ರಿಗೆ ಹಾಕ್ಬಿಟ್ಟು ಬಂದಿದ್ದಾನೆ. ಅವ್ರಿಗೊಂದು ಹಾಕ್ಬಿಟ್ಟು ಇವ್ರಿಗೊಂದು ಹಾಕ್ಬಿಟ್ಟು ಬಂದ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕಾಣಿಸ್ತಾನೆ ಇಲ್ಲ. ಸೊಂದಿಲಿ ಚಿಕ್ಕದಾಗಿದ್ದಾನೆ. ಬರ್ತಾರೆ ನೋಡ್ಕೊಳ್ಳಿ ಈಗ ಆಚೆ. ಕರೆಕ್ಟಾಗಿ ಅವರು ಹೇಳ್ದಂಗೆ ಹೋಗಿ ಅವ್ರಿಗೆ ಹಾಕ್ಬಿಟ್ಟು ಬರ್ತಾಯಿದ್ದಾನೆ, ಯಾವ ಸ್ಟೈಲಲ್ಲಿ ಬರ್ತಾಯಿದ್ದಾನೆ ಅಂತ. ಬಂದು ಕೇಳಿದ್ರೆ ಯಾರಿಗೆ ಹಾಕ್ತಪ್ಪ ಅಂದರೆ ಗಂಡಿಗೆ ಮಾತ್ರ ಹಾಕ್ತೆ ಅಂತ ಹೇಳ್ದ. ಗಂಡು ಹೆಣ್ಣು ಜೋಡಿ ಅಂತೂ ತುಂಬ ಚೆನ್ನಾಗಿತ್ತು. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇವ್ರದ್ದು. ಚೆನ್ನಾಗಿತ್ತು. ನಮ್ಮೂರವ್ರದ್ದೇ, ನಮ್ಮ ರಿಲೇಷನ್ನೇ ಆಗಬೇಕು. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದಾರೆ ಎರೆಯಕ್ಕೆ ಹೋದ್ವಿ. ಈಗ ಅರ್ಥ ಇದೆಯಲ್ಲ. ನಾವು ದಾರೆ ಎರೆದ್ಬಿಟ್ಟು ಊಟಕ್ಕೆ ಬಂದ್ವಿ. ದಾರೆ ಎರೆಯೋದು ಕೂಡ ಅಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಮ್ಮ ಚೈತ್ರ ಕ್ಯಾಮ್ರಾಮ್ಯಾನ್ ಆಗಿದ್ಲು. ಅವಳು ಅಷ್ಟಾಗಿ ಚೆನ್ನಾಗಿ ವೀಡಿಯೋ ಮಾಡಲಿಲ್ಲ ಅದರಲ್ಲಿ. ಈಗ ಊಟ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.